ಸರ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನನಗೆ 3 ತಿಂಗಳಿಂದ ಫ್ರಾಂಚೈಸ್ ಆಗಿತ್ತು. ಆಮೇಲೆ ನಾನು ಮಾಸ್ಟರ್ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಅಲ್ಲಿಂದ ಬಂದರೆ ನನಗೆ ಹೊಟ್ಟೆ ಹಸಿವು ಜಾಸ್ತಿ ಆಯಿತು. ಸಿಕ್ಕಿ 5 ಸಾರಿ 6 ಸಾರಿ ತುಂಬ. ಆಮೇಲೆ ನಿಮ್ಮ ಹತ್ರ ಬಂದರೆ ನೀವು ನನಗೆ ಟ್ರೀಟ್ಮೆಂಟ್ ಕೊಟ್ಟು ಸ್ಟಾರ್ಟ್ ಆದಮೇಲೆ ಸೋರೆಕಾಯಿ ರಸ ಅದು ಕುಡಿದಿದ್ದಾದಮೇಲೆ ಒಂಥರ ಬಾಡಿ ನೋಡಿ ಒಂಥರ ನಾರ್ಮಲ್ ಇದೆ ಅಂತ. ಆಮೇಲೆ ನೀವು ಕೆಲವು ಪದಾರ್ಥಗಳನ್ನ ತಿನ್ನಬೇಡಿ ಅಂತ ಹೇಳಿದ್ವಿ. ಅದನ್ನ ನಾವೆಲ್ಲ ಹುಣಸೆಹಣ್ಣು, ನಿಂಬೆಹಣ್ಣು, ಟೊಮಾಟೊ, ಪುಳಿಯೋಗರೆ, ಕ್ಯಾರೆಟು, ಬೀಟ್ರೂಟು, ಹಾಗಲಕಾಯಿ ಇಷ್ಟು ಪದಾರ್ಥನ ಬಿಟ್ಬಿಡಿ ಅಂದರೆ ಅದು ಬಿಟ್ಟಮೇಲೆ ಬಾಡಿ ಒಂಥರ ಆ್ಯಕ್ಟಿವ್ ಆಗಿದೆ. ಹೊಟ್ಟೆ ಎಲ್ಲ ನಾರ್ಮಲ್ ಇದೆ. 3 ಟೈಮ್ ತಿಂತಾಯಿದ್ದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಆಮೇಲೆ ನಾರ್ಮಲ್ ಆಗಿದೆ. ಡೈಜೆಸ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಊಟನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿಂತೀನಿ. ಅದರಿಂದ ನನಗೆ ಏನು ಟ್ರೀಟ್ಮೆಂಟ್ ಎಷ್ಟು ತಗೊಂಡಿದ್ರಿ ನೀವು? ಟ್ರೀಟ್ಮೆಂಟ್ ಅದು ಎಷ್ಟು ಸಲ ಬಂದಿದ್ದೀರಿ? ಇಲ್ಲ 3ನೇ ವಾರ ಆಯ್ತು, 4ನೇ ವಾರ ಆಯಿತು. 4ನೇ ವಾರ. ಅಷ್ಟೆಲ್ಲ ಕ್ಯೂರ್ ಆಗಿದೆ? ಎಲ್ಲ ಕ್ಯೂರ್ ಆಗಿದೆ. ಇಂಪ್ರೂವ್ಮೆಂಟ್ ಇದೆ. ಇಂಪ್ರೂವ್ಮೆಂಟ್ ಇದೆ. ಇದು ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅಂದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ. ಸೊ ಅದೇ ನಿಮ್ಮಿಂದ ನನಗೆ ತುಂಬ ಉಪಕಾರ ಆಗಿದೆ. ಧನ್ಯವಾದ. ಥ್ಯಾಂಕ್ ಯು. ಯಾಕೆಂದರೆ ತುಂಬ ಜನ ನಿಮಗೆ ರಿಸಲ್ಟ್ ತೊಗೊಂಡಿದ್ದಾರೆ. ಅದನ್ನು ನಾವು ಬೇರೆಯವರಿಗೆ ಹಂಚೋದ್ರ ಮುಖಾಂತರ ಅವರು ಕೂಡ ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ನಿಮ್ಮ ಫೀಡ್ಬ್ಯಾಕ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ನೀವು ನನಗೆ ಕೊಟ್ಟಿದ್ದು ಸಜೆಷನ್ ಥರ ಬೇರೆ ಯಾವ ಡಾಕ್ಟ್ರಿಗೂ ಈ ಥರ ಟ್ರೀಟ್ಮೆಂಟು ನನಗೆ ಉಚಿತವಾಗಿ ಸಿಗ್ತಾ ಇದೆ. ಹೌದು. ಆರೋಗ್ಯ ಅನ್ನೋದು ಹೇಗೆ ಅಂದರೆ ತುಂಬ ಖರ್ಚು ಮಾಡಬೇಕಾಗುತ್ತೆ ಅದಕ್ಕೆ. ಖರ್ಚು ಮಾಡೋದು ಒಂದು ಕಡೆ ಅನುಭವಿಸೋದು ನೋವುಗಳು ಇರ್ತದೆ. ಹೌದು. ಭಾಳ ನೋವು ಇರ್ತದೆ, ತೊಂದರೆಗಳಾಗುತ್ತೆ. ಮಾತ್ರೆಗಳು, ಇಂಜೆಕ್ಷನ್ ಕೈ ಇಷ್ಟಪ್ಪ ಆಗುತ್ತೆ ಸರ್. ಅಷ್ಟೇ ಒಂದು ವಾರದಲ್ಲಿ ಟ್ಯೂಬ್ ಹಾಕಿ ಇಷ್ಟಪ್ಪ ಆಗುತ್ತೆ. ಹೌದಾ? ಈಗಲೂ ಹಂಗೆ ಇದೆ. ಮಾರ್ಕ್ ಹಾಗೆ ಇದೆ ಇವಾಗ. ಸರಿ ಹೋಗುತ್ತೆ ಆರೋಗ್ಯ ಆಗಿದೆ ಚೆನ್ನಾಗಿದೆ.